ಈ ನಾಟಕ ಒಂದು ಕೇವಲ ನಾಟಕವಾಗಿರಲಿಲ್ಲ, ನಮ್ಮ ಜೀವನಕ್ಕೆ ಒಂದು ಪಾಠವಾಗಿತ್ತು. ಅಲ್ಲೇ ನಾನು ಅತ್ತೆ ನಮ್ಮ ತಾತ ಅಜ್ಜಿ ನೆನೆಸ್ಕೊಂಡು ತುಂಬಾ ಫೀಲ್ ಆಯ್ತು, ಮಿಸ್ ಮಾಡ್ಕೊಂಡು. ಮೇನ್ ಕೇಂದ್ರ ಬಿದ್ದು ಇರೋದು ಈಗಿನ ಮಕ್ಳು ತರ. ಈಗಿನ ಮಕ್ಳು ಕಾನ್ಸೆಪ್ಟ್ ಅವ್ರನ್ನ ಇಟ್ಕೊಂಡು ಮಾಡಿರೋಂತ ನಾಟಕ ಆಗಿರೋ ಕಾರಣ ಈಗಿನ ಮಕ್ಳು ಯಾರು ನಮ್ಮ ಕುಟುಂಬ ಅಂತಾರೆ, ಎಲ್ಲ ನಮ್ಮ ಫ್ಯಾಮಿಲಿ. ನೇರವಾಗಿ ಶಿಕ್ಷಕರಿಗೆ ಸಂಬಂಧಿಸಿದ ನಾಟಕ ಇದು. ಯಾಕೆಂದರೆ ಭವಿಷ್ಯದ ಕಾಲವನ್ನು, ಭವಿಷ್ಯದ ಮಕ್ಕಳನ್ನು, ಭವಿಷ್ಯದ ಭಾರತವನ್ನು ರೂಪಿಸುವ ಜವಾಬ್ದಾರಿ ಇರೋದು ನಿಮಗೆ. ನಾಟಕದ ಕಂಟೆಂಟ್ ಏನು ಹೇಳ್ತಾ ಇದೆ, ಯಾರಿಗೆ ಹೇಳ್ತಾ ಇದೆ, ಯಾರ ಜವಾಬ್ದಾರಿನ ಎಚ್ಚರಿಸ್ತಾ ಇದೆ ಅದು? ಈ ನಾಟಕ ಡಿಸೈನ್ ಮಾಡಿದ್ದೆ ಟೀಚರ್ಸ್ಗೆ ಮೊದಲನೇದಾಗಿ. ಮಕ್ಕಳ ಕಣ್ಣಿನಲ್ಲಿ ನಮ್ಮನ್ನು ನಾವು ನೋಡ್ಕೊಂಡಾಗ ನಾವು ಹೆಂಗೆ ಕಾಣಿಸ್ತಾ ಇದ್ದೀವಿ, ಯಾವ್ಯಾವ ಆಕಾರದಲ್ಲಿ ವಿಕಾರದಲ್ಲಿ ಕಾಣಿಸ್ತಾ ಇದ್ದೀವಿ ಅಂತ ಈ ನಾಟಕ ಹೇಳ್ತಾ ಇದೆ. ಹಾಗಾಗಿ ಕಂಟೆಂಟಿನ ದೃಷ್ಟಿಯಿಂದ ಕೂಡ ನೀವು ಇದನ್ನು ವಿಮರ್ಶಾತ್ಮಕವಾಗಿ ನೋಡಬೇಕು. ಆಮೇಲೆ ರಂಗಭೂಮಿ ಅನ್ನೋದು, ನಾಟಕ ಅನ್ನೋದು ಸಬ್ಜೆಕ್ಟ್ ಅಲ್ಲ, ಲೈಫ್. ಆಕ್ಚುಲಿ ಬೆಳೆಸ್ಬೇಕಾಗಿರೋದ್ರಿಂದ ಕಲಾವಿದರನ್ನ ಆಸ್ ಅ ಮದರ್ ಆಗಿ ಏನು ಅನ್ನಿಸ್ತು ಅಂದರೆ, ಇವಾಗಿನ ಸೊಸೈಟಿಲಿ ಬರೀ ಸ್ಟೇಟಸ್ಸು, ರೆಸ್ಪೆಕ್ಟು ಅದು ಮಾತ್ರಕ್ಕೋಸ್ಕರ ಪೇರೆಂಟ್ಸ್ಗಳು ಫೋಕಸ್ ಮಾಡ್ತಿದ್ದಾರೆ ಹೊರತು ಮಕ್ಳ ಕಡೆ ಎಷ್ಟು ಆಸಕ್ತಿ, ಇಂಪಾರ್ಟೆನ್ಸ್ ಎಲ್ಲ ಕಡಿಮೆ ಹೋಗ್ತಿದೆ. ಆಮೇಲೆ ಅಜ್ಜಿ ತಾತನ ವ್ಯಾಲ್ಯೂ, ರಿಲೇಶನ್ಶಿಪ್ ವ್ಯಾಲ್ಯೂ ಎಲ್ಲ ಪ್ರದರ್ಶಿಸಿದ್ರಿ, ಅದು ತುಂಬ ಮನ್ಸಿಗೆ ಟಚ್ ಆಯಿತು. ಆಮೇಲೆ ನಮ್ಮಲ್ಲಿ ಏನೇನು ನಾವು ಅಳವಡಿಸ್ಕೋಬೇಕು ಅನ್ನೋದು ತುಂಬ ಚೆನ್ನಾಗಿ ಈ ನಾಟಕದ ಮೂಲಕ ತೋರಿಸ್ಕೊಟ್ರಿ. ಯಾರಿಗೇನು ಅನ್ಕೊಳ್ಳಲ್ಲ ಅಂದ್ರೆ ಅವ್ರಿಗೆ ಸ್ಟ್ಯಾಂಡಿಂಗ್ ಓವೇಷನ್ ಕೊಡ್ಬೋದಾ ವಿತ್ ಯುವರ್ ಪರ್ಮಿಷನ್? ರಂಗಾಯಣದಲ್ಲಿ ಮತ್ತೊಮ್ಮೆ ನಾನು ಯಾವಾಗಲೂ ನಾನು ವಿಸಿಟ್ ಮಾಡಿ ನಾಟಕ ನೋಡಬೇಕು ಅಂತ ಅನ್ನೋ ಆಸೆ, ಮತ್ತು ಫ್ಯಾಮಿಲಿಯಿಂದ ಬಂದು ನೋಡಬೇಕು ಅಂತ ಅನ್ನತಕ್ಕಂತಹ ಮನೋಭಾವ ಇವತ್ತು ನೋಡಿತು. ಎಲ್ರಿಗೂ ತುಂಬ ಧನ್ಯವಾದಗಳು. Yeah.